मेरे प्रिय छात्रों, मेरा नाम M.K. अंजना मूर्ति है। मैं पिछली कक्षा में कर्नाटक संपदा पाठ के बारे में समझा रहा था। इस पाठ में हम पिछली कक्षा में कर्नाटक राज्य की प्राकृतिक सौंदर्य कैसा है, पश्चिमी घाट किसे कहते हैं, सह्याद्री किसे कहते हैं, नीलगिरी पर्वतावलियाँ कैसी है, कर्नाटक की मातृभाषा राजधानी कौन सी है, बेंगलुरु में कौन कौन सी बृहद संस्थाएं हैं, कर्नाटक राज्य के विकास के लिए, प्रगति के लिए अद्भुत योगदान देने वाले महापुरुष कौन कौन है, और कर्नाटक राज्य में कौन कौन सी धातुएं मिलती है, कर्नाटक राज्य में कौन कौन से कारखाने हैं, कर्नाटक राज्य को चंदन का आगार क्यों कहते हैं, कर्नाटक राज्य में कौन कौन सी नदियाँ बहती है, कर्नाटक राज्य में कौन कौन सी जलप्रपात है, कर्नाटक राज्य की शिल्पकला वास्तुकला कैसी है। इस तरह आदि विषयों के बारे में हम जान कर चुके थे। छात्रों, आज हम कर्नाटक राज्य में शासन करने वाले प्रमुख राजवंश कौन कौन सी है। कर्नाटक राज्य में प्रमुख शासन करने वाले राजवंश हैं गंगा, कदम, राष्ट्रकूट, चालुक्य, होयसळ, वड़ैयर आदि राजवंशजों ने तथा राजवंशजों ने कर्नाटक में शासन किया है। हमारे कर्नाटक राज्य में शासन करने वाले राजवंश है कि गंगा, कदम, राष्ट्रकूट, चालुक्य, होयसळ, वड़ैयर आदि राजवंशजों ने शासन किया है। उसी तरह कर्नाटक में शासन करने वाले प्रसिद्ध राजा लोग हैं कृष्णदेवराय, मदकरी नायक, रानी अब्बक्का देवी, कित्तूर चन्नम्मा, टीपू सुल्तान, आदिल शाह आदि अनेक राजा लोगों ने शासन करके कर्नाटक राज्य को संपन्न करने के लिए अद्भुत योगदान दिया। और कर्नाटक की साहित्य के बारे में हम जान करें तो कर्नाटक के अनेक साहित्यकारों ने सारे संसार में कर्नाटक की कीर्ति फैलाई है। उदाहरण के लिए वचनकार बसवण्णा के बारे में आपको मालूम है। वचनकार बसवण्णा एक क्रांतिकारी समाज सुधारक थे। इसके साथ अक्का महादेवी, अल्लम प्रभु, सर्वज्ञ आदि अनेक संतों ने अपने अनमोल वचनों द्वारा दया और धर्म की सीख दी है। ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ಕರ್ನಾಟಕದ ರಾಜ್ಯದ ಬಗ್ಗೆ ತಿಳ್ಕೊಳ್ತಾ, ಕರ್ನಾಟಕ ಸಂಪತ್ತಿನ ಬಗ್ಗೆ ತಿಳ್ಕೊಳ್ತಾ, ಕರ್ನಾಟಕ ರಾಜ್ಯದ ಪ್ರಾಕೃತಿಕ ಸೌಂದರ್ಯ ಹೇಗಿದೆ, ಪಶ್ಚಿಮ ಘಟ್ಟಗಳು ಎಂದರೇನು, ಸಹ್ಯಾದ್ರಿ ಪರ್ವತಗಳು ಅಂದರೇನು, ನೀಲಗಿರಿ ಪರ್ವತಗಳು ಹೇಗಿವೆ, ಕರ್ನಾಟಕ ರಾಜ್ಯದ ರಾಜಧಾನಿ ಯಾವುದು, ಬೆಂಗಳೂರಿನಲ್ಲಿರುವಂತಹ ಬೃಹತ್ ಕಾರ್ಖಾನೆ ಸಂಸ್ಥೆಗಳು ಯಾವುವು, ಕರ್ನಾಟಕ ರಾಜ್ಯದ ವಿಕಾಸಕ್ಕೆ ಅದ್ಭುತ ಕೊಡುಗೆಯನ್ನು ನೀಡಿದಂತಹ ಮಹಾಪುರುಷರು ಮಹಾಮಹಿಳೆಯರು ಯಾರ್ಯಾರು, ಕರ್ನಾಟಕ ರಾಜ್ಯದಲ್ಲಿ
ಯಾವ ಯಾವ ಖನಿಜ ಸಂಪತ್ತುಗಳು ದೊರೆತವೆ, ಕರ್ನಾಟಕದಲ್ಲಿರುವಂತಹ ಕಾರ್ಖಾನೆಗಳು ಯಾವ್ಯಾವು, ಕರ್ನಾಟಕ ರಾಜ್ಯವನ್ನು ಯಾಕೆ ಗಂಧದ ಬೀಡು ಅಂತ ಕರೀತಾರೆ, ಕರ್ನಾಟಕ ರಾಜ್ಯದಲ್ಲಿರುವಂತಹ ಪ್ರಮುಖ ನದಿಗಳು ಮತ್ತು ಜಲಪ್ರಪಾತಗಳು ಯಾವುವು, ಹಾಗೆ ಕರ್ನಾಟಕ ರಾಜ್ಯದ ಶಿಲ್ಪಕಲೆ ವಾಸ್ತುಕಲೆ ಯಾವ ರೀತಿ ಇದೆ, ಹೀಗೆ ನಾವು ತಿಳ್ಕೊಂತ ಕರ್ನಾಟಕ ರಾಜ್ಯವನ್ನು ಆಳಿದಂತಹ ರಾಜವಂಶಗಳ ಬಗ್ಗೆ ತಿಳ್ಕೊತಾ ಇದ್ವಿ. ಕರ್ನಾಟಕ ರಾಜ್ಯವನ್ನು ಆಳಿದಂತಹ ರಾಜವಂಶಗಳು ಅಂದರೆ ಗಂಗರು, ಕದಂಬರು, ರಾಷ್ಟ್ರಕೂಟರು, ಚಾಲುಕ್ಯರು, ಹೊಯ್ಸಳರು, ಮೈಸೂರಿನ ಒಡೆಯರು ಮುಂತಾದಂತಹ ರಾಜಮನೆತನಗಳು ನಮ್ಮ ಕರ್ನಾಟಕವನ್ನು ಆಳಿ ಐತಿಹಾಸಿಕವಾಗಿ ಪ್ರಪಂಚಾದ್ಯಂತ ಕರ್ನಾಟಕದ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಅದೇ ರೀತಿ ಪ್ರಸಿದ್ಧರಾದಂತಹ ರಾಜರು ಯಾರು ಅಂದರೆ ವಿಜಯನಗರದ ಸಾಮ್ರಾಟ, ಪ್ರಸಿದ್ಧ ಸಾಮ್ರಾಟ ಕೃಷ್ಣದೇವರಾಯ, ಮದಕರಿ ನಾಯಕ, ರಾಣಿ ಅಬ್ಬಕ್ಕ ದೇವಿ, ಕಿತ್ತೂರು ಚೆನ್ನಮ್ಮ, ಟಿಪ್ಪು ಸುಲ್ತಾನ, ಆದಿಲ್ ಶಾಹ್ ಮುಂತಾದ ಇನ್ನೂ ಅನೇಕ ಅರಸರು ನಮ್ಮ ಕರ್ನಾಟಕ ರಾಜ್ಯವನ್ನು ಆಳಿ ಕರ್ನಾಟಕದ ಅಭಿವೃದ್ಧಿಗೆ, ಪ್ರಪಂಚದಲ್ಲಿ ಕರ್ನಾಟಕದ ಕೀರ್ತಿಯನ್ನು ಹೆಚ್ಚಿಸೋದಕ್ಕೆ ಅಮೋಘವಾದಂತಹ ಅದ್ಭುತವಾದಂತಹ ಕೊಡುಗೆಯನ್ನು ನೀಡಿದ್ದಾರೆ. ಇನ್ನು ಸಾಹಿತ್ಯದ ಬಗ್ಗೆ ನಾವು ತಿಳ್ಕೊಂಡಾಗ, ಕರ್ನಾಟಕದ ಸಾಹಿತ್ಯದ ಬಗ್ಗೆ ನಾವು ತಿಳ್ಕೊಂಡಾಗ, ಕರ್ನಾಟಕದಲ್ಲಿ ಅನೇಕ ಸಾಹಿತ್ಯಕಾರರು ಕರ್ನಾಟಕದ ಕೀರ್ತಿಯನ್ನು ತಮ್ಮ ರಚನೆಯ ಮೂಲಕ ಪ್ರಪಂಚದಲ್ಲಿ ಹೆಚ್ಚಿಸಿದ್ದಾರೆ. ಉದಾಹರಣೆಗೆ ಕ್ರಾಂತಿಕಾರಿ ಬಸವಣ್ಣನವರು 12ನೇ ಶತಮಾನದಲ್ಲಿಯೇ ನಮ್ಮ ಸಮಾಜದಲ್ಲಿರುವಂತಹ ನ್ಯೂನ್ಯತೆಗಳನ್ನು ಸರಿಪಡಿಸೋದಕ್ಕೆ ಒಂದು ಹೊಸ ಕ್ರಾಂತಿಯನ್ನೇ ಆರಂಭಿಸಿದರು. ಹೀಗಾಗಿ ಅವರೊಬ್ಬ ಸಮಾಜ ಸುಧಾರಕರು, ಕ್ರಾಂತಿ ಪುರುಷರಾಗಿದ್ದರು. ಈ ಬಸವಣ್ಣನವರು, ಅಲ್ಲಮ್ಮ ಪ್ರಭುರವರು, ಅಕ್ಕ ಮಹಾದೇವಿರವರು, ಸರ್ವಜ್ಞ, ಇನ್ನು ಮುಂತಾದ ಅನೇಕ ವಚನಕಾರರು ತಮ್ಮ ವಚನಗಳ ಮೂಲಕ ಜನರಿಗೆ ಸಾಮಾನ್ಯ ಭಾಷೆಯಲ್ಲಿ ಅರ್ಥವಾಗುವ ಮೂಲಕ ಬರೆದು ಜನರಿಗೆ ತಮ್ಮ ವಚನಗಳ ಮೂಲಕ ಪ್ರೀತಿ, ಪ್ರೇಮ, ವಿಶ್ವಾಸ, ದಯೆ, ಅನುಕಂಪ, ಧರ್ಮದ ನೀತಿಯನ್ನು, ಪಾಠವನ್ನು ಬೋಧಿಸಿದ್ರು. ಉಸಿ ಥರ ಪುರಂದರದಾಸ್, ಕನಕದಾಸ್ आदि भक्त कवियों ने भक्ति, नीति, सदाचार के गीत गाए हैं. उसी तरह हम दास साहित्य के बारे में जान करें तो कन्नड़ के दास साहित्य के बारे में जान करें तो उनमें प्रमुख दास है पुरंदरदास, कनकदास. ये दोनों भक्त कवि है, भक्ति की कवि है, भक्त कवि है. अब शायद पुरंदरदास और कनकदास के बारे में जान कर चुके हैं, इनके गीतों को भी पढ़े हैं, गाए हैं. ಇಲ್ಲಿ ಕನಕದಾಸರು 12ನೇ ಶತಮಾನದಲ್ಲಿಯೇ ಇವರು ಹೊಸ ಕ್ರಾಂತಿಯನ್ನು ಶುರು ಮಾಡಿದರು. ಅದೇ ರೀತಿ ದಾಸ ಸಾಹಿತಿಗಳು ಅಂದರೆ ಪುರಂದರದಾಸರು, ಕನಕದಾಸರು. ಇವರು ಭಕ್ತ ಕವಿಗಳು. ನಿಮಗೆಲ್ಲ ಪುರಂದರದಾಸರು, ಕನಕದಾಸರ ಬಗ್ಗೆ ಗೊತ್ತಿರಬೇಕು. ಇವರು ಪುರಂದರದಾಸರನ್ನು ಆ ಕಾಲದಲ್ಲಿ ಇವರೊಬ್ಬ ಶ್ರೀಮಂತರು. ಪುರಂದರದಾಸರು ತುಂಬ ಶ್ರೀಮಂತ ಮನೆತನದವರು. ಆ ಕಾಲದಲ್ಲಿ ಇವರನ್ನು ನವಕೋಟಿ ನಾರಾಯಣ ಅಂತ ಕರೀತಾ ಇದ್ರು.
ನವಕೋಟಿ ನಾರಾಯಣ ಅಂದರೆ 9 ಕೋಟಿ ಆ ಕಾಲದಲ್ಲೇ ಇತ್ತು ಅಂತ ಪ್ರತೀತಿ. ಅಷ್ಟು ಶ್ರೀಮಂತರವರು. ಆದರೆ ಇವರು ತುಂಬ ಜಿಪುಣರಾಗಿದ್ದರು. ಶ್ರೀನಿವಾಸ ಶೆಟ್ಟಿ ಅಥವಾ ಶ್ರೀನಿವಾಸ ಸ್ರವಂತಿನ ಹೆಸರು ಇವ್ರದ್ದು. ಇವರು ತುಂಬ ಜಿಪುಣರಾಗಿದ್ದರು. ಆದರೆ ದೇವರ ಮಾಯೆಯಿಂದ ತಮ್ಮ ಈ ಜೀವನ ನಶ್ವರ, ಜೀವನದಲ್ಲಿ ಯಾವುದು ಶಾಶ್ವತವಲ್ಲ, ದೇವರ ಭಕ್ತಿಯೇ ಶಾಶ್ವತ ಎಂಬುದನ್ನು ಅರಿತು ಇವರು ಆ ಎಲ್ಲ ಹಣವನ್ನು ಬಡವರಿಗೆ ದಾನ ಮಾಡಿ ದೇವರ ನಾಮಗಳನ್ನು, ದೇವರ ಪ್ರಾರ್ಥನೆಯಲ್ಲಿ ದೇವರ ನಾಮಗಳನ್ನು ರಚಿಸೋದರಲ್ಲಿ, ಹಾಡೋದರಲ್ಲಿ ತಮ್ಮ ಜೀವನವನ್ನು ಸಾರ್ಥಕಪಡಿಸ್ಕೊಂಡರು. ಅದೇ ರೀತಿ ಕನಕದಾಸರ ಮೊದಲನೇ ಹೆಸರು ತಿಮ್ಮಪ್ಪ. ಇವರ ಜನ್ಮ ಧಾರವಾಡ ಜಿಲ್ಲೆಯ ಬಾಡ್ ಎಂಬಲ್ಲಿ ಆಯಿತು. ಇವರು ಉಳುಮೆ ಮಾಡುವಾಗ, ತೋಟದಲ್ಲಿ ಉಳುಮೆ ಮಾಡ್ತಾ ಇರಬೇಕಾದ್ರೆ ಇವರಿಗೆ ಒಂದು ಕೊಪ್ಪರಿಗೆ ಚಿನ್ನ ಸಿಕ್ತು. ಅದನ್ನು ಬಡವರಿಗೆ ದಾನ ಮಾಡಿದ್ರಿಂದ ಇವರಿಗೆ ತಿಮ್ಮಪ್ಪ ಬದಲಾಗಿ ಕನಕ ಅಂತ ಹೆಸರಾಯಿತು. ಅಂದರೆ ಇವರು ದಾನ ಮಾಡಿದ್ದು ಚಿನ್ನದ ಇನ್ನೊಂದು ಹೆಸರೇ ಕನಕ ಅಂತ ಹೆಸರಾಯಿತು. ಹೀಗೆ ಇವರು ದೇವರ ಪ್ರಾರ್ಥನೆಯಲ್ಲಿ, ದೇವರ ಗೀತೆಗಳನ್ನು ಹಾಡೋದರಲ್ಲಿ ತುಂಬ ತಮ್ಮ ಜೀವನವನ್ನು ಸಾರ್ಥಕಪಡಿಸ್ಕೊಂಡ್ರು. ಜೊತೆಗೆ ಇವರು ತಮ್ಮ ಪುರಂದರದಾಸರಾಗಿರ್ಬೋದು, ಕನಕದಾಸರಾಗಿರ್ಬೋದು, ಇವರು ತಮ್ಮ ರಚನೆಗಳ ಮೂಲಕ ಜನರಿಗೆ ಸರಳವಾದ ರೀತಿಯಲ್ಲಿ, ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂಥ ರೀತಿಯಲ್ಲಿ ಧಾರ್ಮಿಕತನದ ಬಗ್ಗೆ, ದೇವರನ್ನು ಕಾಣೋದ್ರ ಬಗ್ಗೆ, ದೇವರ ಒಲಮೆಯನ್ನು ಗಳಿಸೋದ್ರ ಬಗ್ಗೆ, ಜೀವನವನ್ನು ಸಾರ್ಥಕಪಡಿಸ್ಕೊಳ್ಳೋದ್ರ ಬಗ್ಗೆ, ಆಧ್ಯಾತ್ಮಿಕತೆಯ ಬಗ್ಗೆ, ಜೀವನದ ಮೌಲ್ಯಗಳ ಬಗ್ಗೆ ತುಂಬ ಸೊಗಸಾದಂಥ ರೀತಿಯಲ್ಲಿ ಬರೆದಿದ್ದಾರೆ. ಇವರು ತಮ್ಮ ರಚನೆಗಳ ಮೂಲಕ ಜನರಿಗೆ ಭಕ್ತಿಯನ್ನು, ನೀತಿಯನ್ನು, ಸದಾಚಾರದ ಅಂದರೆ ಒಳ್ಳೆಯ ಮಾನವೀಯತೆಯ ಗುಣಗಳನ್ನು ತಮ್ಮ ಗೀತೆಗಳ ಮೂಲಕ ಜನರಿಗೆ ತಿಳಿಸ್ಕೊಟ್ಟಿದ್ದಾರೆ. ಉಸಿತರ, ಪಂಪ, ರನ್ನ, ಪನ್ನ, ಕುಮಾರವ್ಯಾಸ್, ಹರಿಹರ್, राघवांक आदि महान काव्यों की रचना की और कन्नड़ साहित्य को समृद्ध बनाया है. उसी तरह पंपा, रन्ना, पन्ना, कुमारव्यास, हरिहर, राघवांक आदि महान काव्यों की आदि कवि लोगों ने महान काव्यों की रचना करके कन्नड़ साहित्य को समृद्ध बनाया है. ಅದೇ ರೀತಿ ಇನ್ನು ಕನ್ನಡದ ಆದಿಕವಿ ಪಂಪ, ಶ್ರೇಷ್ಠ ಕವಿ ರನ್ನ, ಪ್ರಸಿದ್ಧ ಕವಿ ಪೊನ್ನ, ಗದುಗಿನ ಭಾರತವನ್ನು ಬರೆದಂತಹ ಕುಮಾರವ್ಯಾಸ, ಹರಿಹರ, ರಾಘವಾಂಕ ಮುಂತಾದಂತಹ ಕವಿ ಮಹಾಶಯರು ತಮ್ಮ ರಚನೆಗಳ ಮೂಲಕ ಅನೇಕ ಕಾವ್ಯಗಳನ್ನು ರಚಿಸಿ ಕನ್ನಡ ಸಾಹಿತ್ಯವನ್ನು ಸಮೃದ್ಧಿವನ್ನಾಗಿ, ಶ್ರೀಮಂತ ಸಾಹಿತ್ಯವನ್ನಾಗಿ ಮಾಡಿದ್ದಾರೆ.